ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಟಾಕಿಂಗ್ ಪ್ಯಾಟ್ಸ್ನ ಬ್ಯೂಟಿಫುಲ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಹೆಣ್ಣಂದರೆ ಶಕ್ತಿ, ಹೆಣ್ಣಂದರೆ ಯುಕ್ತಿ, ಹೆಣ್ಣಂದರೆ ಸೌಂದರ್ಯ, ಹೆಣ್ಣಂದರೆ ಪ್ರಕೃತಿ. ಇಂಥ ಹೆಣ್ಣಿನ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ನಮಗೆ ನಮ್ಮ ಬಗ್ಗೆನೇ ಎಷ್ಟೊಂದು ವಿಷಯಗಳು ಗೊತ್ತಿರಲ್ಲ. ನಮ್ಮ ಬಗ್ಗೆ ನಮಗೆ ಆಶ್ಚರ್ಯ ಆಗುವಂಥ ಎಷ್ಟೋ ಸಂಗತಿಗಳಿದ್ದಾವೆ. ಇಂತಹ ಸಂಗತಿಗಳನ್ನ ತಿಳಿಸ್ಕೊಡೋದಕ್ಕೆ ಅಂತಲೇ ನಮಗೊಬ್ಬರು ಪರ್ಸನ್ ಸಿಕ್ಕಿದ್ದಾರೆ. ಸೊ ಇಂಥ ಪರ್ಸನ್ ಸಿಕ್ಕಿದ್ಮೇಲೆ ಬಿಡ್ತೀವಾ? ಸೊ ಸೀರೀಸ್ನೇ ಮಾಡೋದಕ್ಕೆ ಹೊರಟಿದ್ದೀವಿ. ಒಂದೊಂದೇ ವಿಷಯಗಳನ್ನು ಚರ್ಚಿಸ್ತೀವಿ. ಅದಕ್ಕೆ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ, ಅವ್ರನ್ನ ನಿಮಗೆ ಪರಿಚಯಿಸೋಣ. ನನ್ನ ಜೊತೆ ಇದ್ದಾರೆ ನನ್ನದು ಡಾಕ್ಟರ್ ಶಾಂತಲಾ, ಫರ್ಟಿಲಿಟಿ ಎಕ್ಸ್ಪರ್ಟ್ ಆ್ಯಂಡ್ ಗೈನಕಾಲಜಿಸ್ಟ್ ಪ್ರಾಕ್ಟೀಸಿಂಗ್ ಬ್ಯಾಂಗ್ಳೂರು. ಸೊ ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಪಾಂಚಾಲಿ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನೋಡಿದ್ರೆ ಗೊತ್ತಾಗ್ತಿದೆ. ಸಕ್ಕತ್ತಾಗಿ ನಮಗೆ ಏನೋ ಒಂದು ನಿಮ್ಮ ನೋಡಿದ್ರೆ ಒಂದು ಸ್ಫೂರ್ತಿ ಬರಬೇಕು ನಮಗೆ. ಅಂದರೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತನೋ ಅಥವಾ ನೀವು ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತನೋ ಆ ಥರ ಅನಿಸೋವಂಥ ಒಂದು ವ್ಯಕ್ತಿತ್ವ, ಬ್ಯೂಟಿಫುಲ್ ಪರ್ಸನಾಲಿಟಿ ನಿಮ್ಮದು. ಸೊ ನಮ್ಮ ವೀಕ್ಷಕರಿಗೆ ನಿಮ್ಮಿಂದ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳು ಬೇಕು, ಸಾಕಷ್ಟು ವಿಷಯಗಳನ್ನ ನಾನು ನಿಮ್ಮ ಮುಖಾಂತರ ಅವ್ರಿಗೆ ತಿಳಿಸ್ಕೊಡ್ಬೇಕು. ಸೊ ಈ ಕಾರ್ಯಕ್ರಮದ ಉದ್ದೇಶ ಅದು. ಸೊ ಹೇಗೆ ಅನ್ನಿಸ್ತಾ ಇದೆ? ಎಲ್ಲಿಂದ ಬರ್ತಾ ಇದ್ದೀರಾ? ಬಹಳ ಖುಷಿ ಅನಿಸ್ತಾ ಇದೆ. ಯಾಕೆಂದ್ರೆ ಬರೀ ಗೈನಕಾಲಜಿಸ್ಟ್ ಆಬ್ಸ್ಟೆಟಿಷಿಯನ್ ಅಲ್ದೇನೆ ನಮ್ಮ ಹೆಣ್ಣು ಮಕ್ಕಳಿಗೆ ಅವ್ರ ಬಗ್ಗೆ ತಿಳಿಸ್ಕೊಳ್ಳೋದು ನನಗೆ ಒಂದು ಪ್ಯಾಷನ್. ಸೊ ಇಂಥ ಆಪರ್ಚುನಿಟಿ ನಿಮ್ಮ ಚಾನಲ್ನಲ್ಲಿ ಸಿಗ್ತಾ ಇದೆ ಅಂತಂದರೆ ನಾನು ಎರಡೂ ಕೈಯಿಂದ ಬಾಚ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ. ಮತ್ತು ವೀಕ್ಷಕರಿಗೆ ಅವ್ರಿಗೆ ಏನು ತಿಳ್ಕೊಂಡಿರಬೇಕು, ಯಾವ ಕರೆಕ್ಟ್ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂತ ಹೇಳೋಕ್ಕೆ ಐ ಆಮ್ ಆಲ್ವೇಸ್ ರೆಡಿ. ಎಸ್ ಮ್ಯಾಮ್, ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುಂಚೆ ಹೆಣ್ಣು ಮಕ್ಕಳಿಗೆ ನಮಗೆ ಗೊತ್ತಿಲ್ಲದೆ ಇರೋ ಸಾಕಷ್ಟು ವಿಷಯಗಳಿದ್ದಾವೆ. ಆ ಎಲ್ಲ ವಿಷಯಗಳನ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಬಟ್ ಫಸ್ಟ್, ವೆರಿ ಫಸ್ಟ್ ನಮಗೆ ಹೆಣ್ಣಂದರೆ ಏನು? ನೀವು ತುಂಬ ಒಳ್ಳೆ ಬರಹಗಾರ್ತಿ ಕೂಡ. ಸೊ ಹಾಗಾಗಿ ನಾನು ನಿಮಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೆಣ್ಣು ಅಂದ ತಕ್ಷಣ ಹೆಂಗೆ ಡಿಸ್ಕ್ರೈಬ್ ಮಾಡ್ತೀರಾ ನೀವು? ಹೆಣ್ಣು ಅಂದರೆ ಒಂದೇ ಒಂದು ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂತಂದರೆ ಶಕ್ತಿ, ಪವರ್. ನಾವು ಫಿಸಿಕ್ಸಲ್ಲಿ ಹೇಳ್ತೀವಿ ಎರಡು ಥರ ಎನರ್ಜಿ ಇರುತ್ತೆ, ಶಕ್ತಿ ಇರುತ್ತೆ. ಒಂದು ಕೈನೆಟಿಕ್ ಎನರ್ಜಿ, ಒಂದು ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಅಂದರೆ ನಮಗೆ ಕಣ್ಣು ಕಾಣೋದು, ಲೈಟ್ ಇರ್ಬೋದು, ಹೀಟ್ ಇರ್ಬೋದು, ಮೆಕ್ಯಾನಿಕಲ್ ಎನರ್ಜಿ ಯಾವುದಾದ್ರೂ ಓಡ್ತಾ ಇರ್ಬೋದು. ಪೊಟೆನ್ಷಿಯಲ್ ಎನರ್ಜಿ ನಮ್ಮ ಒಳಗಿರೋದು, ಅದು ಯಾರ ಕಣ್ಣಿಗೂ ಕಾಣಲ್ಲ. ಎಕ್ಸಾಂಪಲ್ಲು ಅರ್ಥಲ್ಲಿ ಗ್ರಾವಿಟೇಷನ್. ಭೂಮಿನ ಎಷ್ಟೋ ಸತಿ ಧರಿತ್ರಿ ಅಂತ ಹೇಳ್ತಾರೆ, ಹೆಣ್ಣು ಅಂತ ಹೇಳ್ತಾರೆ. ಅವಳಲ್ಲಿರೋ ಶಕ್ತಿ ನಮಗೆ ಕಾಣಲ್ಲ. ಅದೇ ಥರ ನನಗನ್ಸುತ್ತೆ ಹೆಣ್ಣಲ್ಲಿ ಒಂದು ಪೊಟೆನ್ಷಿಯಲ್ ಶಕ್ತಿ ಇದೆ, ನಮಗೆ ಗೊತ್ತಿಲ್ದಂಗೆ ಶಕ್ತಿ ಇದೆ. ಹೌದು. ಆ ಶಕ್ತಿನ ನಾವು ತಿಳ್ಕೊಂಡ್ರೆ ವಿ ಬಿಕಮ್ ಎಂಪವರ್ಡ್ ಅನ್ಸುತ್ತೆ. ಬೇರೆ ಯಾರು ನಮ್ಮನ್ನು ಎಂಪವರ್ ಮಾಡೋದು ಬೇಡ, ನಮ್ಮಲ್ಲಿರೋ ಶಕ್ತಿನೇ ನಾವು ಅರ್ಥಕೊಂಡೇ ಇಲ್ಲ ಇನ್ನು ಅಂತ ಅನ್ಸುತ್ತೆ. ನೀವು ತುಂಬ ಚೆನ್ನಾಗಿ ಬರೀತೀರಾ, ತುಂಬ ಚೆನ್ನಾಗಿ ಮಾತಾಡ್ತೀರಾ. ಎರಡೂ ದಕ್ಕೋದು ತುಂಬ ಕಷ್ಟ. ಅಂದರೆ ತುಂಬ ಚೆನ್ನಾಗಿ ಮಾತಾಡೋರಿಗೆ ತುಂಬ ಚೆನ್ನಾಗಿ ಬರೆಯೋಕ್ಕೆ ಬರಲ್ಲ, ತುಂಬ ಚೆನ್ನಾಗಿ ಬರೆಯೋರಿಗೆ ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ. ಬಟ್ ಎರಡೂ ನಿಮ್ಮಲ್ಲಿರೋದ್ರಿಂದ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಜನರಿಗೆ ಸಾಕಷ್ಟು ಎಜುಕೇಟ್ ಮಾಡ್ಬೋದು, ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ಸ್ನ ಕೊಡ್ಬಹುದು ಅಂತ. ನಮ್ಮ ಕನ್ನಡದಲ್ಲಿ ಕಡಿಮೆ ಮೇಡಮ್, ನಿಮಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡೋ ವ್ಯಕ್ತಿಗಳು ಸಿಗ್ತಾರೆ. ಬಟ್ ಕನ್ನಡದಲ್ಲಿ ಈ ಥರ ಒಂದಷ್ಟು ವಿಷಯಗಳನ್ನ ತಲುಪಿಸೋವಂಥವ್ರು ತುಂಬಾ ಕಡಿಮೆ. ಸೊ ಅಂಥದ್ದು ನೀವು ನಂಗೆ ಸಿಕ್ಕಿರೋದ್ರಿಂದ ಇವತ್ತು ಫಸ್ಟ್ ನಾನು ತಗೊತಾ ಇರೋ ವಿಷಯ ಅಂದರೆ ಇದು. ನಾನೊಂದು ಹೇಳಬೇಕು, ಇದು ನನ್ನ ಸೌಭಾಗ್ಯ ಅಂತ ನನಗನ್ಸುತ್ತೆ. ಇಟ್ ಈಸ್ ಮೈ ಆಪರ್ಚುನಿಟಿ. ನನಗೆ ಒಂದು ಚಾನ್ಸ್ ಕೊಟ್ಟು ಎಷ್ಟು ಜನಕ್ಕೆ ರೀಚ್ ಆಗೋಂಗೆ ನನಗೆ ಮಾಡಿಸ್ಕೊಟ್ಟಿದ್ದೀರಾ. ಈಗ ನಾನು OPDನಲ್ಲಿ ಕೂತ್ಕೊಂಡ್ರೆ ಒಂದು ದಿನಕ್ಕೆ ಒಂದು 15 ಜನ ನೋಡ್ಬೋದು, 20 ಜನ ನೋಡ್ಬೋದು. ಅಂಥವ್ರಿಗೆ ನಾನು ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡ್ಬೋದು. ಮತ್ತು ನಮ್ಗೆ ಸಿಗೋ ಟೈಮೂ ಕಮ್ಮಿ ಸಿಗುತ್ತೆ. ಇದನ್ನು ಒಂದು ಪಾಡ್ಕಾಸ್ಟ್ ಅಂತ ಮಾಡಿ ಪ್ರತಿ ಸಂಚಿಕೆನಲ್ಲೂ ಒಂದು ವಿಷಯದ ಬಗ್ಗೆ ಯಾವುದು ನಮ್ಮ ಹೆಣ್ಮಕ್ಳು ತಿಳ್ಕೊಂಡಿರಬೇಕು ಅಂತ ಹೇಳ್ತಾರ ಆ ವಿಷಯದ ಬಗ್ಗೆ ತಿಳಿಸ್ಕೊಡೋಕ್ಕೆ ನಾನು ತುಂಬ ಎಂಥೂಸಿಯಾಸ್ಟಿಕ್ ಆಗಿದ್ದೀನಿ. ಸೊ ಯು ಕ್ಯಾನ್ ಶೂಟ್ ಯುವರ್ ಕ್ವೆಶ್ಚನ್ಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಏನಂದರೆ ನಾನು ಫಸ್ಟ್ ನಮ್ಮ ವೀಕ್ಷಕರಿಗೆ ಹೇಳ್ಬಿಡ್ತೀನಿ, ಯಾಕೆ ನಾವು ಇಷ್ಟು ಸೆನ್ಸಿಟಿವ್ ವಿಷಯಗಳನ್ನ ತಗೋತಾ ಇದ್ದೀವಿ ಅಂದರೆ ಎಲ್ಲರೂ ಓಪನ್ ಅಪ್ ಆಗಲ್ಲ. ಯಾರಿಗೂ ಸಮಸ್ಯೆ ಇದ್ದರೆ ಅದನ್ನು ಡೈರೆಕ್ಟಾಗಿ ಅವ್ರ ತಾಯಿ ಹತ್ರ ಹೇಳ್ಕೊಳ್ಳೋದಕ್ಕೇ ಎಷ್ಟೊಂದು ಜನ ಹಿಂಜರಿತಾರೆ. ಇನ್ನು ಡಾಕ್ಟ್ರ್ ಹತ್ರ ಹೋಗೋದಂತೂ ಇನ್ನೂ ದೂರದ ಮಾತು.
ಸುಮಾರು ಜನಕ್ಕೆ ಇಲ್ಲಿ ಕೂತಿರೋರು, ನೋಡ್ತಾ ಇರೋರು, ಮತ್ತು ಯಾರೆಲ್ಲ ಈ ವಿಷಯಗಳ ಬಗ್ಗೆ ಸಮಸ್ಯೆ ಇರೋರು, ಅವ್ರಿಗೆಲ್ಲ ನೀವು ಕೂತತ್ರನೇ ಒಂದು ಟ್ರೀಟ್ಮೆಂಟು, ಒಂದು ಎಜುಕೇಷನು ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ದಟ್ ನಾನಿವತ್ತು ತೊಗೊಂಡಿರೋ ಕಾನ್ಸೆಪ್ಟ್ ಅನ್ಸೇಫ್. ಸೊ ಇದ್ರ ಬಗ್ಗೆ ಮೇಡಮ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಮ್ಯಾಮ್, ಇದು ಫಸ್ಟ್ ಥಿಂಗ್ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ವಾಟ್ ಈಸ್ ಅನ್ಸೇಫ್? ಯಾ, ದಿಸ್ ಈಸ್ ಅ ವೆರಿ ಗುಡ್ ಕ್ವೆಶ್ಚನ್ ಆ್ಯಂಡ್ ವೆರಿ ಗುಡ್ ಟಾಪಿಕ್, ವೆರಿ ರಿಲವೆಂಟ್ ಇವಾಗ. ಯಾಕೆಂದರೆ ಮೊದಲು ಈ ಚೇಂಜಿಂಗ್ ಟ್ರೆಂಡ್ಸ್ ಆಗಿರೋದ್ರಿಂದ ಬಗ್ಗೆ, ಲೈಂಗಿಕತೆ ಬಗ್ಗೆ ಈಗ ಜನಗಳದ್ದು ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ, ಅವ್ರ ದೃಷ್ಟಿಕೋನ ಚೇಂಜ್ ಆಗಿದೆ. ಈಗ ಒಂದು 10 ವರ್ಷ ಬಿಡಿ, ಒಂದು 20 ವರ್ಷ, 30 ವರ್ಷ, 40 ವರ್ಷದ ಹಿಂದೆ ಇದ್ದಿದ್ದು ಪ್ರತಿ ದಶಕಕ್ಕೂ ಪ್ರತಿ ವರ್ಷಕ್ಕೂ ಜನಗಳ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಇದೆ. ಒಂದು. ಎರಡನೇದು, ಚಿಕ್ಕ ವಯಸ್ಸಿನವರು ಲೈಂಗಿಕತೆಯಲ್ಲಿ ತೊಡಗ್ತಾ ಇದ್ದಾರೆ. ಆಯಿತಾ? ಪ್ರೀ ಮ್ಯಾರಿಟಲ್ ಸೆಕ್ಸ್ ಅಂದರೆ ಮದುವೆಗೆ ಮುಂಚೆ ಸೆಕ್ಷುವಲ್ ಆ್ಯಕ್ಟಿವಿಟಿ ಮಾಡೋರು ಬಹುತೇಕ ಜನ ಇದ್ದಾರೆ. ಸೊ ಇಟ್ ಈಸ್ ಕ್ವೈಟ್ ಅ ಕಾಮನ್ ಥಿಂಗ್. ನಾನು ನನ್ನ ಪೇಷಂಟ್ಸಿಗೆ ಒಂದು ಮಾತು ಹೇಳ್ತೀನಿ, ನಾನಿಲ್ಲಿ ಕೂತ್ಕೊಂಡಿರೋದು ಡಾಕ್ಟ್ರಾಗಿ, ಜಡ್ಜ್ ಆಗಿ ಅಲ್ಲ. ಆದ್ದರಿಂದ ನಿಮ್ಮ ಏನು ಸಮಸ್ಯೆ ಇದೆ ನೀವು ಕರೆಕ್ಟಾಗಿ ಹೇಳಿದ್ರೆ ನಾನು ಆ ಸಮಸ್ಯೆಗೆ ಉತ್ತರ ಕೊಡಬಲ್ಲೆ. ಇಂಥ ಲೈಂಗಿಕತೆದ ನೀವು ಡಾಕ್ಟ್ರ್ ಹತ್ರ ಹೇಳ್ಕೊಳ್ದೆ ಬೇರೆಯವ್ರ ಹತ್ರ, ಫ್ರೆಂಡ್ಸ್ ಹತ್ರನೋ, ಇನ್ನೆಲ್ಲೋ ಪುಸ್ತಕನೋ, ಯಾವುದೋ ಗ್ರಾಫಿಕ್ ಸೈಟು ನೋಡಿದರೆ ಅದರಲ್ಲಿ ನಿಮಗೇನು ಇನ್ಫಾರ್ಮೇಷನ್ ಸಿಕ್ಕೋದಿಲ್ಲ. ಇದನ್ನು ಹೇಳ್ತಾ ಅಸುರಕ್ಷಿತ ಲೈಂಗಿಕತೆ ಅಂತ ಹೇಳ್ತಾರೆ. ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಆರ್ ಅನ್ಸೇಫ್ ಅಂದರೆ ಅಸುರಕ್ಷಿತ ಲೈಂಗಿಕತೆ ಅಂತ ಹೇಳ್ತಾರೆ. ಇದು ಬಹಳ ರಿಲೆವೆಂಟು, ಇಂಪಾರ್ಟೆಂಟು. ಯಾಕೆಂದರೆ ಲೈಂಗಿಕತೆಯಲ್ಲಿ ತೊಡಗ್ತಾ ಇರೋ ಸಂಖ್ಯೆ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಅವ್ರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಮತ್ತು ಅವ್ರ ವಯಸ್ಸು ಕಮ್ಮಿ ಆಗ್ತಾಯಿದೆ. ಕಮ್ಮಿ ವಯಸ್ಸಲ್ಲಿ ಪೀಪಲ್ ಆರ್ ಬಿಕಮಿಂಗ್ ಆಕ್ಟಿವ್. ಆದ್ರಿಂದ ವಿ ವಾಂಟ್ ಟು ರೇಸ್ ಅನ್ ಅವೇರ್ನೆಸ್ ಅಬೌಟ್ ಅನ್ಸೇಫ್